ಸಿದ್ದನಗೌಡ ಪಾಟೀಲ್, ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನೆ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ. ಇವತ್ತು ಈ ಮೀಡಿಯಾದವ್ರ ಮುಂದೆ ಈ ಇದರ ಮುಂದೆ ಪ್ರೆಸ್ ಮೀಟ್ ಕರೆದ್ರ ಉದ್ದೇಶ ಏನಂದರೆ, ಈಗ ಏನಾಗಿಬಿಟ್ಟತಿ, ನಮ್ಮ ಉತ್ತರ ಕರ್ನಾಟಕದಾಗ ಇರುವಂಥ ಯಾವುದೇ ಕೆಲಸ ಆಗಿರ್ಬೋದು. ಈಗ ನಮ್ಮಲ್ಲಿ ನಿನ್ನೆ ಮಂಗಳವಾರ ದಿವಸ ನಮ್ಮ ಹಿಪ್ಪರಗಿ ಬ್ಯಾರೇಜ್ ಇದ್ದು 22ನೇ ನಂಬರ್ ಗೇಟ್ ತಾಂತ್ರಿಕ ದೋಷದಿಂದ ಅದು ಓಪನ್ ಆಗೈತಿ, ಅಂದರೆ ಒಡೆದತಿ. ಅದು ಒಡೆದ್ರ ಬಗ್ಗೆ ಇವರು ಈಗಿನ ಜನಪ್ರತಿನಿಧಿಗಳಾಗಿರ್ಬೋದು, ಬಿ ಜೆ ಪಿ ಅವರಾಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು, ಜೆ ಡಿ ಎಸ್ನವರಾಗಿರ್ಬೋದು, ಬರೇ ಒಬ್ಬರ ಮೇಲೊಬ್ಬರು ಪ್ರತ್ಯಾರೋಪ ಮಾಡ್ಕೊತ ಹೊಂಟಾರು. ಒಬ್ಬರ ಮೇಲೊಬ್ಬರು ಪ್ರತ್ಯಾರೋಪ ಮಾಡೋದ್ರಿಂದ ನಮಗೇನು ಮುಂಬರುವ ಬೇಸಿಗೆಯಲ್ಲಿ ನೀರಿನ ಅಭಾವ ಏನೋ ಉಂಟಾಗಿಲ್ಲ. ಅದು ಇವರ ಒಬ್ಬರ ಮೇಲೊಬ್ಬರು ಪ್ರತ್ಯಾರೋಪ ಮಾಡ್ಕೊತ ಹೋಗೋದ್ರಿಂದ ನೀರು ಹಂಗೆ ಪೋಲಾಗಿ ಹೊಂಟೈತಿ. ನೀರು ಪೋಲಾಗಿ ಹೋಗೋದ್ರಿಂದ ಇದು ಜನಸಾಮಾನ್ಯರಿಗೆ, ಕುಡಿಯುವ ನೀರು ದನಗಳಿಗೆ ಎಲ್ಲ ತ್ರಾಸ ಆಕೈತಿ. ಇದನ್ನು ಅರಿತುಕೊಂಡು ಇವ್ರು ಏನು ರಾಜಕೀಯ ಈಗ ಆಲ್ರೆಡಿ ರಾಜಕೀಯ ಇದ್ರವ್ರು ಅದಾರಲ್ಲ, ಬಿ ಜೆ ಪಿ ಅವರಾಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು, ಜೆ ಡಿ ಎಸ್ನವರಾಗಿರ್ಬೋದು. ಈಗ ಬಿ ಜೆ ಪಿ ಅವ್ರು ಹೇಳ್ತಾರೋ, ಇಲ್ಲ ಇದ್ರಲ್ಲಿ ಗೇಟ್ ಚೇಂಜ್ ಮಾಡಬೇಕಾಗಿತ್ತು ಮೊದಲೇ. ಇದ್ಯಾಕೋ 10 ವರ್ಷದ ಅವ್ರು ಯಾರೋ ಅಭ್ಯರ್ಥರೇನೋ ಇಂಜಿನಿಯರ್ನೋ ಅವ್ರಿಗೊಂದು ಇದನ್ನು ಕೊಟ್ಟಿರಂತ 10 ವರ್ಷ ಒಳಗಿದು ಗೇಟ್ ಚೇಂಜ್ ಮಾಡ್ಬೇಕಂತ. ಯಾಕೆ ಇವ್ರು 10 ವರ್ಷದ ಮೊದಲು ಬಿ ಜೆ ಪಿ ಅವ್ರು ಇದ್ದಿದ್ದಿಲ್ಲ, ಮಾಡಬೇಕಾಗಿತ್ತು ಅದನ್ನು. ಈಗ ಕಾಂಗ್ರೆಸ್ ಅವ್ರ ಮೇಲೆ ಗೂಬೆ ಕುಣಿಸೋದು, ಕಾಂಗ್ರೆಸ್ನವ್ರು ಬಿ ಜೆ ಪಿ ಅವ್ರ ಮೇಲೆ ಗೂಬೆ ಕುಣಿಸೋದ್ರಿಂದ ಇಲ್ಲಿ ತ್ರಾಸ ತಗೊಳ್ಳೋರು, ಇಲ್ಲಿ ಜನರಿಗೆ ತೊಂದರೆ ಆಕೈತಿ. ಇದನ್ನು ಈಗ ಇವ್ರೇನು MLA MP ಗಳು, MLC ಗಳು, ಮಂತ್ರಿಗಳು ಏನಿದಾರಲ್ಲ, ಇಂಥ ಇದನ್ನು ಬಿಟ್ಟ ನಮ್ಮ ಉತ್ತರ ಕರ್ನಾಟಕಕ್ಕೆ ಏನು ತೊಂದರೆ ಆಕತ್ತಿಲ್ಲ ಅದ್ರ ಬಗ್ಗೆ ಅಭಿವೃದ್ಧಿ ಕಡೆಗೆ ಗಮನ ಕೊಡಕ್ಕೆ ಪ್ರಯತ್ನ ಮಾಡಬೇಕು, ಗಮನ ಕೊಡಬೇಕು. ಈಗ ಏನು ಮಾಡಂತಾರಂದ್ರೆ, ನಮ್ಮ ಇವರು ಬರೀ ಒಬ್ಬರ ಮೇಲೆ ಒಬ್ರು ಗೂಬೆ ಕುಂಡ್ರಿಸಿ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಬರೇ ಏನು ಮೂಗಿಗೆ ತುಪ್ಪ ಸವರದಂಗೆ ಮಾಡೋದು. ಅಂದ್ರೆ ನಾವು ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ. ನೀವು ಯಾವುದೂ ಮಾಡೋದು ಬೇಡಪ್ಪ. ನಮ್ಮ ನೀರಾವರಿ ಸೌಲಭ್ಯ, ನೀರಾವರಿಗೇನು ಬ್ರಿಡ್ಜ್ ಇದನ್ನು ಮಾಡಿರಲ್ಲ, ಏನು ನಮ್ಮ ಗೇಟ್ ಅದು ಅಳವಡಿಸಿರಲ್ಲ, ನಮ್ದು ನೀರಾವರಿಗೇನು ಒಂದು ಬ್ರಿಡ್ಜ್ ಮಾಡಿರಲ್ಲ. ಆ ಬ್ರಿಡ್ಜನ್ನು ಸರಿಯಾದ ಟೈಮ್ಗೆ ಅದ್ರದ್ದು ಏನು ಮೇಂಟೆನೆನ್ಸ್ ಐತಿಲ್ಲ, ಅದ್ರ ಮೇಂಟೆನೆನ್ಸ್ ಮಾಡಿ ಎಲ್ಲ ಜನರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ನಾವು ಕೆಲಸ ಮಾಡಿದ್ದಾದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಕೈತಿ. ಮತ್ತು ಅದೇ ಇದು ಉತ್ತರ ಕರ್ನಾಟಕದಾಗ ಆಗದೆ ದಕ್ಷಿಣ ಕರ್ನಾಟಕದಲ್ಲಿ ಆಗಿತ್ತಂದ್ರೆ ಒಂದು ತತ್ಕ್ಷಣವೇ ಅಲ್ಲಿ ರಿಪೇರಿ ಮಾಡುವಂಥ ಉದಾಹರಣೆಗಳದಾವೆ. ಈ ಹಿಂದಕ್ಕೆ ಯಾವಾಗೂ ಸುಮಾರು ವರ್ಷಗಳ ಹಿಂದೆ ಯಾವುದು ಕಾವೇರಿ ಒಳಗೆ ಒಂದು ಗೇಟ್, ಕಾವೇರಿ ಯಾವುದೋ ನದಿಯಲ್ಲಿ ಗೇಟ್ ಹೊಡೆದಿತ್ತು. ಅದನ್ನು ತತ್ಕ್ಷಣವೇ ಮಾಡ್ರು. ಯಾಕೆ ಅದನ್ನ ಯಾಕೆ ಇಲ್ಲಿ ತೋರಿಸುವಾರಂತಿವ್ರು? ಇದು ಟೋಟಲಿ ತಾರತಮ್ಯ. ಅವ್ರು ಮಾಡಾಕ್ತಾರೋ ನಮ್ಮ ಜನಪ್ರತಿನಿಧಿ ಮಾಡಾಕ್ತಾರೋ ಅದು ನಮ್ಗೆ ಗೊತ್ತಾಗೋದು. ಇವ್ರೇನು ಈಗೇನಿದ್ದು MLA MP ಗಳು ಅದಾರ, ಒಬ್ಬರ ಮೇಲೆ ಒಬ್ಬರು ಜಗಳಾಡ್ಕೊಂಡು ಕುಂದ್ರಬೇಡ್ರಿ. ಇದನ್ನು ನಮ್ಗೆ ಉತ್ತರ ಕರ್ನಾಟಕ ಇದರಿಂದ ಎಷ್ಟೋ ಮಂದಿಗೆ ಈಗ ಅದರ ನದಿ ಪಾತ್ರದಲ್ಲಿರುವಂಥದ್ದಾಗಿರ್ಬೋದು, ಅದರಿಂದ ಲಿಫ್ಟ್ ಇರಿಗೇಷನ್ ಮೇಲೆ ಜೀವನೋಪಾಯ ಮಾಡುವಂಥವ್ರ ಹಳ್ಳಿಗಳಾಗಿರ್ಬೋದು, ದನಗಾರಗಳಿಗೆ ಕುಡಿಯುವ ನೀರ, ಕೆರೆ ತುಂಬು ಯೋಜನೆಗೆ ಎಷ್ಟೋ ಯೂಸ್ ಮಾಡ್ತಾರೆ. ಈಗ ಇದನ್ನು ಏನು ಟೈಮ್ ಒಳಗೆ ಮಾಡ್ರಂದ್ರೆ ನಮ್ಗೆ ಅದರಿಂದ ಇದು ಅನುಕೂಲ ಆಕೈತಿ ಅಂತೇಳಿ ನನ್ನ ಅನಿಸಿಕೆ. ದಯವಿಟ್ಟು ಇವ್ರು ಯಾರು ಜನಪ್ರತಿನಿಧಿಗಳು ಒಬ್ಬರನ್ನೊಬ್ಬರನ್ನು ಬೇಯ್ಕೋತ ಕುಂಡ್ರದಕ್ಕಿಂತ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಉತ್ತರ ಕರ್ನಾಟಕ ಹೋರಾಡ್ರಿ. ಉತ್ತರ ಕರ್ನಾಟಕ ಸಂಬಂಧ ಏನಾದರೂ ತೊಂದರೆ ಆದ್ರೆ ಎಲ್ಲರೂ ಕೂಡಿ ಕೆಲಸ ಮಾಡ್ರೆ ಏನಾದರೂ ಆಕತಿ. ಒಬ್ಬರ ಮೇಲೆ ಒಬ್ರು ಗೂಬೆ ಕುಂಬಿಸೋದು ಬಿಟ್ಟು ಇದೇನಾಯ್ತಿಲ್ಲ, ಇದೇನು ನಮ್ಮ ಗೇಟ್ ಈಗೇನು ಅಳವಡಿಸೋದಿಲ್ಲ, ಇದು ಯಾಕೋ ಮತ್ತೆ ನಿನ್ನೇನೋ ಅಳವಡಿಸೋದು ಆದ್ರೂ ನೀರೇನೋ ಹೊಂಟೈತಂತ. ನೀರು ಪೋಲ್ ಆಗೋದ್ರಿಂದ ಅಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಕತಿ. ಅದಕ್ಕೆ ಇದನ್ನೆಲ್ಲ ಬಿಟ್ಟ ಆದಷ್ಟು ಬೇಗನೆ ಇನ್ನೂ ಇದು ಮತ್ತೆ ಈಗೇನು ತಂತ್ರಜ್ಞಾನ ಭಾಳ ಮುಂದುವರೆದೈತಿ. ಏನು ಅದನ್ನ ಮಾಡೋದೇನು ದೊಡ್ಡದನ್ನಲ್ಲ. ಅದಕ್ಕೆ ತಂತ್ರಜ್ಞಾನದ ಇನ್ನೂ ಎಲ್ಲಿ ಬೇರೆ ಕಡೆ ತಂತ್ರಜ್ಞಾನ ಕರೆಸಿ ಅದನ್ನು ಒಂದಿಟ್ಟು ನೀರು ಹೋಗ್ಲಾರ್ದಂಗೆ ನೋಡಿ. ಬೇಸಿಗೆಗೆ ಎಷ್ಟು ಬೇಕಲ್ಲ ನಮ್ಮ ಕುಡಿಯೋ ನೀರಿಗೆ, ಆ ಪ್ರಮಾಣದಾಗ ನೀರನ್ನಲ್ಲಿ ಕಾಯ್ದಿಟ್ಕೊಳ್ಬೇಕು. ಮತ್ತು ಇದು ಎಲ್ಲಕ್ಕಿಂತ ಏನು ಹೇಳ್ಬೇಕಂದ್ರೆ ಇವ್ರು ಏನು ಅಧಿಕಾರಿಗಳು ಏನದಾರಲ್ಲ, ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಡ್ಬೇಕು. ಅಧಿಕಾರಿಗಳಿಗೆ ಗೊತ್ತಿರ್ಬೇಕು. ಅಧಿಕಾರಿಗಳು ಯಾವಾಗ ಇದು ಗೇಟದ್ದು ವ್ಯಾಲಿಡಿಟಿ ಮುಗಿತೈತಿ, ಯಾವಾಗ ಇದನ್ನ ಆಕೈತಿ, ಅದನ್ನ ಅವ್ರ ಮುಂದೆ ಹೇಳ್ರಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನಪ್ರತಿನಿಧಿಗಳು ಏನದಲ್ಲ ಅವ್ರು ಹೇಳಿದ್ರು ಒಂದು ಸ್ವಲ್ಪ ಫಾಲೋ ಮಾಡ್ಬೇಕು. ಇವರು ಬರೇ ನಾ ಮಾಡಿದ್ರೆ ನನಗೇನಾಕತಿ, ಈಗ ಎಲೆಕ್ಷನ್ ಬಂದಾಗ ಅಟೆಂಪ್ಟ್ ಮಾಡೋದು ಇದನ್ನ ನಾಟಕ ಬಿಡ್ರಿ. ದಯವಿಟ್ಟು ಇದು ಏನೈತೆ ಇದನ್ನ ಗೇಟ್ ಸರಿಯಾಗಿ
ಅಳವಡಿಸಿ ನೀರು ಪೋಲಾಗೋದನ್ನು ತಡೆಗಟ್ಟಿ ಉತ್ತರ ಕರ್ನಾಟಕ ಅನ್ಯಾಯ ಆಗೋದಿಲ್ಲ. ಅಂದ್ರೆ ನಮ್ಮ ಕುಡಿಯೋ ನೀರಿಗೆ ಏನು ತೊಂದರೆ ಆಗೋದಿಲ್ಲ. ಮೊದಲು ಬರಗಾಲ ಪ್ರದೇಶ ನಮ್ಮದು. ಈ ರಿವರ್ ಬಿಟ್ರೆ, ಈ ಕಡೆ ರಿವರ್ ಬೆಡ್ ಬಿಟ್ರೆ ಇದೆಲ್ಲ ಬರಗಾಲ ಪ್ರದೇಶ ಕುಡಿಯೋ ನೀರಿಗೆ ತೊಂದರೆ ಆಕೈತಿ. ಅದಕ್ಕೆ ಇದು ಯಾವ ಜಿಲ್ಲಾಧಿಕಾರಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಇವ್ರು ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳದಾರಲ್ಲ, ಅದನ್ನ ಮುಂಚೂಣಿಯಲ್ಲಿ ನಿಂತ ಅದಕ್ಕೇನು ಬೇಕಲ್ಲ ಅದಕ್ಕೇನು ಬೇಕು ಅದ್ರ ಪ್ರಕಾರ ಅದನ್ನ ಗೇಟನ್ನು ಸರಿಯಾಗಿ ಅಳವಡಿಸಿ ಈಗಲಾದರೂ ಒಂದು ಸ್ವಲ್ಪ ನೀರು ಕುಡಿಯೋಕೆ ಇವತ್ತ ಮಾಡಿರು ಮತ್ತೆಷ್ಟು ಒಂದು 4 ದಿವಸ ನೀರು ಕುಡಿಯೋಕೆ ಉಳಿಬೋದು ಅಂತ. ಅದಕ್ಕೆ ಇವ್ರು ಯಾರು MLA ಬಂದಂತ ಅಲ್ಲಿ ಫೋಟೋ ತಗೊಂಡ ಇಲ್ಲ ಇದು ಸರ್ಕಾರದ ನಿರ್ಲಕ್ಷ್ಯ ಐತಿ. ಯಾಕೆ ಸರ್ಕಾರದ ನಿರ್ಲಕ್ಷ್ಯ? ಯಾಕೆ ನೀನು ಒಬ್ಬ ಸರ್ಕಾರದಾಗಿಲ್ಲ ನೀವು. ವಿರೋಧ ಪಕ್ಷ ಆಗಿರ್ಬೋದು, ಆಡಳಿತ ಪಕ್ಷ ಆಗಿರ್ಬೋದು, ಇಬ್ಬರು ಸರ್ಕಾರದಾಗಿದ್ದೀರಿ, ಇಬ್ಬರು ಕೂಡಿ ಮಾಡಿಲ್ಲ. ಇಂಥದ್ದು ನಿಮ್ಮ ವೈಯಕ್ತಿಕ ತೀಟೆಗೋಸ್ಕರ ಇವೇನು ನಮ್ಗೇನು ಅನ್ಯಾಯ ಆಗ್ತದೆ, ಇದೇನು ಈಗ ಬ್ರಿಡ್ಜ್ ಹೊಡೆದತ್ತಲ್ಲ, ನಿಮ್ಮ ತೀಟೆಗೋಸ್ಕರ ಇದನ್ನು ಜನಸಾಮಾನ್ಯರನ್ನು ಕೊಲ್ಲಬೇಡ್ರಿ. ಏನಾದರೂ ಇದ್ರೆ ಎಲ್ಲರೂ ಕೂಡ ಉತ್ತರ ಕರ್ನಾಟಕ ಆಗುವಂಗೆ ಒಳ್ಳೆಯದಾಗೋದಂಗೆ ಕೆಲಸ ಮಾಡಿರಿ ಅಂತೇಳಿ ನಾನು ಕಿವಿ ಮಾತು ಹೇಳ್ತೀನಿ. ನಮಸ್ಕಾರ.